ಏನ್ ಸೌಂಡ್ ಇಷ್ಟತ್ತಲ್ಲಿ ನೋಡಿ ಅದಕ್ಕೆ ಸಾಕ್ಷಿನೇ ಕರ್ಕೊಂಡ್ ಬಂದಿದ್ದೀನಿ. ಯಾರಿದು? ನನ್ನ ಕರ್ಕೊಂಡು ಬಂದಿದ್ದು ನಿನ್ ಮಗಾನೇ. ಶೋಭಾ ಅವ್ರೆ ಅವ್ರಿಗೆ ರಾಮ, ನಿಮ್ಮಿಬ್ರು ಕಾಟ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನಿಮ್ ಸಂಜುನ್ ಕರ್ಕೊಂಡು ಬಂದು ಇದೇ ಮನೇಲಿ ಇಟ್ಕೊಳ್ಳಿ. ನಾನು ನನ್ನ ಪಾಡಿಗೆ ನನ್ನ ತವ್ರ ಮನೆಗೆ ಹೋಗ್ತೀನಿ. ಲೇ, ಹಂಗೇನಾದ್ರು ಮಾಡ್ಬಿಡಿಯಾ? ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಇಬ್ಬರು ಬಂದು ನಾನು ಮೂಳೆ ಮುರಿದು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕ್ಬಿಡ್ತಾರೆ. ಆಮೇಲೆ ನೀನೇ ಬಂದು ನಾನು ನೋಡ್ಕೋಬೇಕಾಗತ್ತೆ. ಅಯ್ಯೋ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೀನು ತವ್ರ ಮನೆಗೆ ಹೋದ್ರೆ ಇದೇ ಆಗೋದು. ನೀನು ಇಲ್ಲೇ ಇರು, ನಾನು ಅವನ ಹತ್ರ ಮಾತಾಡಿ ಕಳಿಸ್ಬಿಟ್ಟು ಬರ್ತೀನಿ. ಸಂಜು, ನೀನು ಕಾಟ ತಡೆಯೋಕ್ಕಾಗಲ್ಲ ಕಣೋ ನಿನ್ನ. ಗಜಣ್ಣ, ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಮಾತಾಡಿ ಕಳಿಸಿದ್ರೆ ನಾನೇ ಮನೆ ಹತ್ರ ಬರ್ತಿದ್ನಲ್ಲ. ಬರ್ತಿದ್ದೆ ಎನಿಥಿಂಗ್ ಸೀರಿಯಸ್? ಸೀರಿಯಸ್ಸೇ. ಏನಂತ ಸೀರಿಯಸ್? ಮನೆಗೆ ಬಾ, ಎಲ್ಲ ಗೊತ್ತಾಗುತ್ತೆ. ಗಜಣ್ಣ, ಆಕ್ಷನ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಥರ ಇದೆಯಲ್ಲ ವಾತಾವರಣ. ನಮಸ್ತೆ ಅಂಕಲ್. ನಿನ್ನ ನಮಸ್ಕಾರಕ್ಕಿಷ್ಟು ಬೆಂಕಿ ಹಾಕ ಇದರ ಮೇಲೆ. ಕತ್ತೆ ಬಡವ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ ನಿನಗೆ? ಅಂಕಲ್, ನಾಚಿಕೆ ಮಾನ ಮರ್ಯಾದೆ ಮೂರು ಒಂದೇ ಅರ್ಥ ಅಲ್ವಾ ಅಂಕಲ್? ಓ, ಅದು ಬೇರೆ ಗೊತ್ತಾ ನಿನಗೆ? ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳಬೇಕು. ಹೇಳ್ತೀನಿ ಅಂಕಲ್. ಎಷ್ಟೋ ಧೈರ್ಯ ನೀಡಿ ಸಂಜುನ್ ಯಾಕೋ ಶೋಭನ್ ಮನೆ ಕರ್ಕೊಂಡು ಹೋಗಿದ್ದೆ. ಬೊಗಳು ಆ ವಿಷಯ ಯಾಕೋ ಹೇಳಿದೆ. ಪರಿಸ್ಥಿತಿ ಬಂದಿತ್ತು, ನಾನು ಏನೋ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕಾಗಿತ್ತು. ಬೆಂಕಿ ಬಿತ್ತು ನಿಂತ್ರುಗೆ ಈಗ ಒದೆ ತಿಂತಾರೋದು ನಾನು. ಆಗಲೇ ಬಿದ್ದಿದ್ದೆ ಗೊತ್ತಾ? ಅದಕ್ಕೂ ನನಗೆ ಹಾಕ್ಕೊಟ್ಬಿಟ್ಟ. ಏಯ್, ಬಾಯ್ ಬಿಟ್ಟು ಹೇಳ, ಯಾಕೋ ಸುಮ್ಮನೆ ನಿಂತಿದ್ಯಾ? ಹೇಳ್ತೀನಿ ಅಂಕಲ್, ಹೇಳ್ತೀನಿ. ಇದರಲ್ಲಿ ನಮ್ಮ ಸಂಜೆದು ಏನೂ ತಪ್ಪಿಲ್ಲ. ನೀನು ಹೇಳ್ತಾ ಇರೋದು ನಿಜ ಏನೋ? ಅಂಕಲ್, ನಾನು ಈ ಮಾತನ್ನ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಅಂಕಲ್. ಸಂಜುದು ಯಾವ ತಪ್ಪು ಇಲ್ಲ ಅಂಕಲ್. ಅವನು ನಿರ್ದೋಷಿ ಅಂಕಲ್, ತುಂಬ ಇನ್ನೋಸೆಂಟು. ಒಂದು ಕೆಟ್ಟ ಹೆಂಗಸಿನ ಸಹವಾಸ ಮಾಡೋಷ್ಟು ಕೆಟ್ಟವನಲ್ಲ ಅಂಕಲ್. ಇಷ್ಟೇ ಅಂಕಲ್. ನನಗೆ ಗೊತ್ತಿತ್ತು ನನ್ನ ಮಗ ಯಾವ ತಪ್ಪು ಮಾಡಿರಲ್ಲ, ಅವನು ತುಂಬಾ ಒಳ್ಳೆಯವನು ಅಂತ. ಇದ್ರ ಹಿಂದೆ ಈ ಗೀತದಿಂದ ಏನೋ ಕಿತಾಪತಿ ಇದೆ. ಕಿಶೋರ್ ಅವ್ರೆ, ಈ ಹಾವಿನ ಕತೆ ಏನು? ರೂಮಲ್ಲಿ ಹಾವು ಬಂದಿದೆ ಅಂತ ಇವರಿಬ್ರು ಹೊರಗಡೆ ಬಂದು ಮಲ್ಕೊಂಡ್ರಲ್ಲ. ಅಯ್ಯೋ, ಅದೆಲ್ಲ ಬರೀ ನಾಟಕ.
ನೀವಿರ್ಬೇಕಾದ್ರೆ ಯಾವ ಹಾವು ಬರೋಕ್ಕೆ ಸಾಧ್ಯ? ಏನು ಹೇಳ್ತಿದ್ದೀರಾ ಕಿಶೋರ್? ಅಂದರೆ ಇಷ್ಟೊಂದು ಜನ ತುಂಬಿರೋ ಮನೇಲಿ ಅದು ಫಸ್ಟ್ ನೈಟ್ ದಿನನೇ ಹಾವು ಬರೋಕ್ಕೆ ಹೇಗೆ ಸಾಧ್ಯ? ಯಾವ ಹಾವು ಇಲ್ಲ, ಯಾವ ಪುಂಗಿನೂ ಇಲ್ಲ. ನೋಡಿ, ನಾನೇನು ಶೋಭನ್ನ ಕರ್ಕೊಂಬಂದು ಪ್ರೂವ್ ಮಾಡಿ ಅಂತ ಸಂಜೂರ್ ಹತ್ರ ಏನು ಕೇಳ್ಕೊಂಡಿರ್ಲಿಲ್ಲ. ಸಾಕು ಮಾಡು. ನಿನ್ನ ಬುದ್ಧಿವಂತಿಕೆ ನಾಟಕ ನಮ್ಮ ಮುಂದೆ ನಡೆಯಲ್ಲ. ಇದನ್ನೇನು ಕೋರ್ಟು ಅನ್ಕೊಂಡಿದ್ಯಾ? ನೀನು ವಾದ ಮಾಡಿದ್ದನ್ನೆಲ್ಲ ನಾವು ಕೇಳ್ತೀವಿ ಅನ್ಕೊಂಡಿದ್ಯಾ? ಎಷ್ಟು ಎತ್ತರದ ಧ್ವನಿನಲ್ಲಿ ಮನೆಯಲ್ಲಿರೋರು ಯಾರಾದರೂ ಬೇರೆಯವರು ಮಾತಾಡಿದ್ರೆ ನಡೀತಾ ಇದ್ದಿದ್ದ ಕಥೆನೇ ಬೇರೆ. ಈ ಮನೆಗೆ ಹೊಸದಾಗಿ ಬಂದಿದೆಯಾ, ಅದಕ್ಕೋಸ್ಕರ ಈ ಸಲ ಬಿಡ್ತಾ ಇದ್ದೀನಿ. ಬಾಯಿ ಮುಚ್ಚು ಅಂದ್ರೆ ಬಾಯಿ ಮುಚ್ಚಬೇಕು, ಬಾಯಿ ತೆಗಿ ಅಂದ್ರೆ ಬಾಯಿ ತೆಗಿಬೇಕು. ಇದು ರಾಜಶೇಖರನ ಮನೆ, ರವಿಕಾಂತನ ಮನೆ ಅಲ್ಲ. ಅದನ್ನ ನೆನಪಿರಲಿ. ಹೇ ಮಾಧುರಿ, 30 kg ಗಟ್ಟಲೆ ಬನ್ನು ಗುಲ್ಕಲ್ಲು ತಿನ್ಕೊಂಡಿದ್ರೆ ಆಗಲ್ಲ. ಆವತ್ತು ಹೇಳಿರಲಿಲ್ಲ ನಿನಗೆ ಮನೆಗೆ ಬಂದ ಸೊಸೆಗೆ ಈ ಮನೆಯ ರೀತಿ ರಿವಾಜುಗಳನ್ನ ತಿಳಿಸು ಅಂತ? ನೀನು ಕತ್ತೆ ಕತ್ತೆ ಕಾಲಕ್ಕೆಲ್ಲ ಅದಕ್ಕಾಗಿದೆ ಅಷ್ಟೇ. ನೋಡಮ್ಮ ಗೀತಾ, ನನ್ನ ಕೊನೆ ಸೊಸೆ. ಇನ್ನು ನಾನೇ ಇಷ್ಟಪಟ್ಟು ನನ್ನ ಮನೆಗೆ ಸೊಸೆ ಮಾಡ್ಕೊಂಡಿರೋದು. ಅದಕ್ಕೆ ನಿಮ್ಮಪ್ಪನಿಗೆ 17 ಲಕ್ಷ ರೂಪಾಯಿ ಬಿಸಾಕಿದ್ದೀನಿ. ಅದೇನು ಆಯ್ಕೊಂಡು ತಿನ್ಕೊಂಡು ಕಳಿಸಿದ್ದಲ್ಲ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದು. ನನ್ನ ಆಸೆ ಈಡೇರಬೇಕು ಅನ್ನೋ ಕಾರಣಕ್ಕೆ ಸೊಸೆ ಆದವಳು ಸೊಸೆ ಹಾಗೆ ನಡ್ಕೋಬೇಕು. ಇಲ್ಲ ಅಂದ್ರೆ ಚೆನ್ನಾಗಿರೋದು. ಏ ಸಂಜು, ಬಾರೆ. ಮಾಧುರಿ, ಗೀತನ ಕರ್ಕೊಂಡು ಬಾ. ಮಾವ, ಅದು ಯಾಕೆ, ಏನು, ಯಾರು? ನಿಮ್ಮ ಹೆಸರು? ಗೋಕುಲ್ ದಾಸ್. ದಾಸನ ತರ ಇರೋದು ಕಲ್ತ್ಕೊಳ್ಳಿ. ಅಲ್ಲ ಗೀತವ್ರೆ, ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ನಿಮ್ಗೆ ಕ್ರಿಕೆಟ್ ಆಡ್ಬೇಕು ಅಂತ ಅನ್ಸ್ತಿದ್ಯಾ? ನನ್ನ ಹೆಂಡತಿ MBBS, ನನ್ನ ಹೆಂಡತಿ MBBS. ನನ್ನ ಹೆಂಡತಿ MBBS, ನನ್ನ ಹೆಂಡತಿ MBBS. ಬರ. ನೀನು ಬೆಕ್ಕಿದ್ದ ಹಾಗೆ, ನಿನ್ನ ಹೆಂಡತಿ ಇಲಿ ಇದ್ದ ಹಾಗೆ. ಕೋಳಿನ ಕೇಳಿ ಕಾರ ಹರಿಯೋದಲ್ವೋ? ಏನ್ ಮಾವ ನೀವು ನಮ್ಮನ್ನ ಇಲಿ ಬೆಕ್ಕಿಗೆ ಹೋಲಿಸ್ತಾ ಇದ್ದೀರಾ? ನಾವು ಪ್ರಾಣಿಗಳಲ್ಲ, ಮನುಷ್ಯರು. ಈ ಫಸ್ಟ್ ನೈಟ್ ಅನ್ನೋದು ನಮ್ಮ ಪರ್ಸನಲ್ ಮ್ಯಾಟರ್. ನಿನಗೆ ಅದು ಪರ್ಸನಲ್ ಮ್ಯಾಟ್ರು, ನನಗೆ ನನ್ನ ಮನೆ ಮ್ಯಾಟ್ರು. ಇವತ್ತು ನಿಮ್ಮ ಪ್ರಸ್ತ ಆಗಲೇಬೇಕು. ನಡಿ ಅವಳಿಗೆ. ನಾನು ಹೇಳದ ಮೇಲೂ ನನಗೆ ಎದುರು ವಾದಿಸ್ತೀಯ. ಪ್ರಸ್ತ ಆಗಬೇಕಂದ್ರೆ ಆಗಬೇಕಷ್ಟೇ. ನಡೆ. ಆದರೆ ಏನ್ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗ್ ಮಲಗಿ.
ಮಾಧುರಿ, ಇವತ್ತು ಇಡೀ ರಾತ್ರಿ ನಾನು ಇಲ್ಲೇ ಇರ್ತೀನಿ. ಅಲ್ಲ, ನೀವು ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ನನ್ನ ಜೊತೆ ನೀನು ಜಾಗರಣೆ ಮಾಡು. ನಾನು ಮಾಡೋ ಸರಿನ ತಪ್ಪ ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲ ಗೀತವ್ರೆ, ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ನಿಮಗೆ ಕ್ರಿಕೆಟ್ ಆಡಬೇಕು ಅಂತ ಅನಿಸ್ತಿದ್ಯಾ? ಅದು ಮನೆ ಒಳಗಡೆ. ನೋಡಿ, ನಿಮ್ಮಿ ಬುದ್ಧಿವಂತಿಕೆ ನನ್ನ ಹತ್ರ ತೋರ್ಸಕ್ ಬರಬೇಡಿ. ನಿಮ್ಮಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ನಾನು ಈ ಗೆಟಪ್ಪಲ್ಲಿ ಇರೋದು. ಫಸ್ಟ್ ನೈಟ್ ಬಗ್ಗೆ ಕನಸು ಕಾಣಬೇಡಿ. ನೀವೇನಾದ್ರೂ ನನಗೆ ತೊಂದರೆ ಕೊಟ್ರೆ ದುರ್ಡೆ ಹೊಡೆದಾಕ್ಬಿಡ್ತೀನಿ. ಹೊಡಿತೀರಾ? ಹೊಡೀರಿ. ಹತ್ರ ಬರಬೇಡಿ. ಎಲ್ರು ನನ್ನ ಹೊಡಿತಾರೆ, ನೀವು ಮಾತ್ರ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೊಡೀರಿ. ಬೇಡ, ಹತ್ರ ಬರಬೇಡಿ. ಎಲ್ರು ನನ್ನ ಹೊಡೆಯೋದಕ್ಕೆ ಇರೋದು, ನಾನು ಓಡಿಸ್ಕೊಳ್ಳೋದಕ್ಕೆ ಇರೋದು. ಹತ್ರ ಬರಬೇಡಿ, ನಿಜವಾಗ್ಲೂ ಹೊಡೆದ್ಬಿಡ್ತೀನಿ. ರೀ, ಅವರಿಬ್ಬರನ್ನ ಬಲವಂತವಾಗಿ ರೂಮಿಗೆ ಕಳಿಸಿದ್ದು ಸರಿ ಅನಿಸ್ತಿದ್ಯಾ? ನಿನಗೇನಾದ್ರು ತಪ್ಪು ಅನಿಸ್ತಿದ್ಯಾ? ಇಲ್ಲ, ಆದರೂ ಅವರಿಬ್ಬರು. ಮಾಧುರಿ, ಸಂಜು ಮಕ್ಕಳನ್ನ ಮುದ್ದಾಡಬೇಕು, ಮಕ್ಕಳನ್ನ ಬೆಳೆಸ್ಬೇಕು ಅಂತ ನಿನಗೆ ಅನ್ನಿಸ್ತಿಲ್ವೇನೆ? ತುಂಬ ಆಸೆ ಇದೆ ರೀ. ಹಾಗಿದ್ರೆ ನಾನು ಮಾಡಿದ್ದು ಸರಿ. ನೋಡು, ನಾನು ಇವತ್ತೇ ಮೊದಲನೇ ರಾತ್ರಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಮೊನ್ನೆ ಮನೆಗೆ ಬಂದಾಗ ಬಂದವ್ರ ಮುಂದೆ ಅವಳಷ್ಟಿದ್ದಾಗ ಮಾತಾಡಲ್ಲ, ಆವಾಗಲೇ ನಿರ್ಧಾರ ಮಾಡಿದೆ ಅವಳಿಗೆ ಆದಷ್ಟು ಬೇಗ ಒಂದು ಮೂಗುದಾರ ಹಾಕಬೇಕು ಅಂತ. ಅದಕ್ಕೆ ಈ ನಿರ್ಧಾರ ಮಾಡಿದ್ದು. ಬೆಳಿಗ್ಗೆ ಸಾಕಷ್ಟು ಕೆಲಸಗಳಿದೆ, ಬಂದು ನಾನು ಹೇಳ್ದೆ ತಾನೆ ಹತ್ರ ಬರಬೇಡಿ ಅಂತ. ನಾನು ಹತ್ರ ಬಂದಿದ್ದು ನಿಮ್ಮ ಹೆಲ್ಮೆಟ್ ತೆಗೋಕ್ಕೆ ಅಂತ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ. ನಿಮ್ಮನ್ನ ಹೇಗೆ ನಂಬೋದು? ಪ್ಲೀಸ್ ಗೀತಾ ಅವರೇ, ನಾನು ನಂಬಿ. ನಾನು ಕೆಟ್ಟವನಲ್ಲ, ನಾನು ಯಾವತ್ತೂ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ನಿಮಗೆ ಯಾವ ತೊಂದರೆನೂ ಕೊಡಲ್ಲ. ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಅಪ್ಪಾಜಿ ಹತ್ರ ಮಾತಾಡೋಕ್ಕೆ ಹೋಗಿ ಸೋತೆ. ಕೊನೆಗೆ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಲೆಟರು ಬರೆದೆ. ಆದರಣೀಯ ತಂದೆ ಅವರಿಗೆ ಗುಡ್ ಮಾರ್ನಿಂಗ್ ಅಂತೆಲ್ಲ ಪ್ರಾರಂಭ ಮಾಡಿದ್ದೆ. ಆದರೆ ಆ ಲೆಟರಿಂದನೂ ಏನೂ ಉಪಯೋಗ ಆಗಲಿಲ್ಲ. ಕಾರಲ್ಲಿ ಚೌಟ್ರಿಗೆ ಹೋಗ್ಬೇಕಾದ್ರೆ ಅಪ್ಪಾಜಿಗೆ ತಿಳಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವಾಗಲೂ ಆಗಲಿಲ್ಲ. ಹೀಗಾಯ್ತು ಅಂತ ಫೋನ್ ಮಾಡಿ ಹೇಳೋಣ ಅಂತ ಫೋನ್ ತೊಗೊಂಡೆ, ಆದರೆ ಅಷ್ಟರಲ್ಲಿ ಅಮ್ಮ ಫೋನ್ ಕಿತ್ಕೊಂಡು ಬಾವನ ಕೈ ಕೊಟ್ಬಿಟ್ರು. ಆಯ್ತು, ಇದನ್ನೆಲ್ಲ ನಾನು ಒಪ್ಕೋತೀನಿ. ಅವತ್ತು ನಾನು ಮದುವೆ ಮನೆಯಿಂದ ಓಡೋದ್ನಲ್ಲ, ಅದನ್ನ ನಮ್ಮ ಮನೆಯವ್ರಿಗೆ ಹೇಳಿದ್ಯಾರು? ನಾನೇ. ಅದು ನೀವು ಅಷ್ಟೊತ್ತಲ್ಲಿ ಒಬ್ಬರೇ ಹೋದ್ರಲ್ಲ, ಅದಕ್ಕೆ ನನಗೆ ಭಯ ಆಯಿತು, ಅದಕ್ಕೆ ಹೇಳಿದೆ ಅಷ್ಟೆ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಗೀತಾ ಅವರೇ. ಮೊದಲನೇ ಸತಿ ನೋಡಿದಾಗ್ಲೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿದೆ ಕಣ್ರಿ. ನಿಮ್ಗೆ ನಿಮ್ ಪ್ರೀತಿ ಅಷ್ಟೇ ಮುಖ್ಯ ಆಗಿತ್ತಲ್ವಾ? ನಿಮ್ಗೆ ಮದ್ವೆ ಅಷ್ಟೇ ಮುಖ್ಯ ಆಗಿತ್ತು. ಹಾಗಿದ್ರೆ ನನ್ನ ಕನ್ಸುಗಳಿಗೆ, ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ ಅಲ್ವಾ?
ನನ್ನ ಹೆಂಡತಿ MBBS ನನ್ನ ಹೆಂಡತಿ MBBS. ನೀವು ತುಂಬಾ ಸೆಲ್ಫಿಶ್. ನಾನು ಎಷ್ಟೇ ಹೇಳಿದ್ರು ನಿಮಗೆ ನನ್ನ ಪ್ರೀತಿ ಅರ್ಥನೇ ಆಗಲ್ಲ. ತಗೊಳ್ಳಿ ಈ ಬ್ಯಾಟು, ನಿಮಗೆ ಸಮಾಧಾನ ಆಗೋಷ್ಟು ಹೊಡೀರಿ. ಕೆಳಗಡೆ ನೋಡಿದ್ರೆ ಅಪ್ಪ ಹೊಡೆದ್ರು, ನೀವು ಬಾಯಿಗೆ ಹೊಡೆದ್ರು ಗಾಯ ಮಾಡಿದ್ದೀರಾ. ನೋಡಿ ಹೇಗೆ ರಕ್ತ ಬರ್ತಿದೆ ಅಂತ. ತಗೊಳ್ಳಿ ಹೊಡೀರಿ. ಸಂಜು, ಇದನ್ನ ಗಾಯದ ಮೇಲೆ ಹಚ್ಕೊಂಡ್ರೆ ತುಂಬಾ ನೋವಾಗುತ್ತೆ. ನೀನೇನಾದ್ರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಷ್ಟೇ, ಕೂತ್ಬಿಡ್ತೀನಿ ನಿನ್ಗೆ. ಅರ್ಧ ಮುಚ್ಚಿದ ಕಣ್ಣು ಪೂರ್ತಿ ತೆಗೆಯಲೇಬೇಡ, ಸತ್ತು ಸರಿಗಮದಂತೆ ಜಾಸ್ತಿ ಮಾತನಾಡಬೇಡ. ಇದುವರೆಗೂ ಮುಚ್ಚಿಟ್ಟ ಮೃದು ಮಧುರ ಲಜ್ಜೆಯನ್ನು ಯಾಕೆ ತಡೆದಿರಿಸುವೆ, ಯಾಕೆ ತಡ ಮಾಡುವೆ, ಬೇರೇನು ಕೇಳಲ್ಲ ನಿನ್ನನ್ನು, ಮಿತಿ ಮೀರಿ ಬಳಸಿಕೋ ನನ್ನನ್ನು. ಸಾರಿ. ನೀವು ನನ್ನ ಸಾರಿ ಕೇಳಿದ್ರಾ? ಹೌದು, ಸಾರಿ ಕೇಳಿದೆ. ಸರಿ ಕೊಡಿ, ನಾನು ಹಚ್ತೀನಿ. ಬೇಡ, ಉರಿಯುತ್ತೆ. ಕೊಡಿ ಅಂದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಡೀ ಬಾಟಲ್ನ ಕಿವಿಗೆ ಸುರಿತೀನಿ. ಬೇಡ ಬೇಡ, ಹಾಗೆಲ್ಲ ಮಾಡಬೇಡಿ. ಕೊಡಿ. ಗಾಯನ ಕ್ಲೀನ್ ಮಾಡದೇ ಇದ್ರೆ ಇನ್ಫೆಕ್ಷನ್ ಆಗುತ್ತೆ. ನಿನ ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸವಿಜೇನ ಸಂಜೆ ಮೈ ತುಂಬಿ ಕೊಂತು ಆಹ್ವಾನ ಕಳಿಸಿದ್ದೆ ನಾನೇ ಇವತ್ತು. ಗೀತಾ ಅವರೇ, ಏನು? ಥ್ಯಾಂಕ್ಸ್. ಸಾರಿ ನಿಮ್ಗೆ ಹೊಡೆದಿದ್ದಕ್ಕೆ. ಹೊಡೆಯೋದು ನನಗಿಷ್ಟಾನೆ. ಹಾಗಾದ್ರೆ ಮತ್ತೆ ಹೊಡಿಲ್ಲ? ಬೇಡ ಬೇಡ. ಗೀತಾ ಅವರೇ, ನೀವೇ ಕೆಳಗಡೆ ಮಲ್ಕೋತಾ ಇದ್ದೀರಾ? ಬನ್ನಿ, ಬೆಡ್ ಮೇಲೆ ಮಲ್ಕೊಳ್ಳಿ. ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲ? ನಿಮ್ಮ ಆಸೆ ಇನ್ನೂ ಹೋಗಿಲ್ಲ ಅಲ್ಲ? ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಹೇಳಿದ್ದು ನಾನು ಕೆಳಗಡೆ ಮಲ್ಕೋತೀನಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ. ಸರಿ. ಜಲ್ಲಿಯ ಕಲ್ಲಿನ ರೋಡಿನಂತೆ ಜೀವನ, ಪ್ರಣಯದ ಅನುಭವ ನನ್ಗೂ ತುಂಬಾ ನೂತನ. ನನ್ನ ನಾನೇ ನೋಡ್ಕೊಳ್ಳೋ
ಬಂದಾಯ್ತು ಪ್ರೀತಿಯ ಫೋಬಿಯಾ ಬೇಸರನೇ ಇಲ್ಲವಾಯ್ತು ದಿನವಿಡೀ ಕಳೆದರೂ ನಿದ್ದೆಗಿಲ್ಲ ಹಾಜರು ಆದರೂ ನಾನು ಕನಸ ಕಾಣುವೆನು ಅತ್ತೆ ನಾನಿನ್ನೂ ಪೇಪರ್ ಓದಿಲ್ಲ. ಅದರಿಂದ ದೇಶನೂ ಉದ್ಧಾರ ಆಗಲ್ಲ, ಮನೇನೂ ಉದ್ಧಾರ ಆಗಲ್ಲ. ಇದನ್ನೆಲ್ಲ ಕಟ್ಟಿಟ್ಟು ಅಂಗಡಿ ಕಳಿಸು ಅಂತ ಹೇಳ್ದೆ ತಾನೆ ನಿಂಗೆ? ಬುದ್ಧಿನೇ ಇಲ್ಲ. ಏನ್ ನೋಡ್ತಾ ಇದೀಯಾ? ಮಾಡಕ್ ಬೆಟ್ಟದಷ್ಟು ಕೆಲಸ ಇದೆ, ಹೋಗಿ ಮಾಡೋಗು. ಗೀತಾ, ನಿನ್ನೆ ರಾತ್ರಿ ಫಸ್ಟ್ ನೈಟ್ ಹೇಗಾಯ್ತು? ಏನೇ ಅದು ಸೌಂಡು? ಏನ್ ಸೌಂಡ್ ಇಷ್ಟೊತ್ತಲ್ಲಿ? ನೋಡಿ, ಅದಕ್ಕೆ ಸಾಕ್ಷಿನೇ ಕರ್ಕೊಂಡ್ ಬಂದಿದ್ದೀನಿ. ಯಾರಿದು? ನನ್ನ ಕರ್ಕೊಂಡು ಬಂದಿತ್ತು ನಿನ್ ಮಗಾನೇ. ಶೋಭಾ ಅವರೇ, ಅವ್ರಿಗೆ ಅಲ್ಲ ಗೀತವ್ರೆ, ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ನಿಮ್ಗೆ ಕ್ರಿಕೆಟ್ ಆಡ್ಬೇಕು ಅಂತ ಅನ್ಸ್ತಿದ್ಯಾ? ಅತ್ತೆ ನಾನಿನ್ನೂ ಪೇಪರ್ ಓದಿಲ್ಲ. ಅದರಿಂದ ದೇಶನೂ ಉದ್ಧಾರ ಆಗಲ್ಲ, ಮನೇನೂ ಉದ್ಧಾರ ಆಗಲ್ಲ. ಇದನ್ನೆಲ್ಲ ಕಟ್ಟಿಟ್ಟು ಅಂಗಡಿ ಕಳಿಸು ಅಂತ ಹೇಳ್ದೆ ತಾನೆ ನಿಂಗೆ? ಬುದ್ಧಿನೇ ಇಲ್ಲ. ಏನ್ ನೋಡ್ತಾ ಇದೀಯಾ? ಮಾಡಕ್ ಬೆಟ್ಟದಷ್ಟು ಕೆಲಸ ಇದೆ, ಹೋಗಿ ಮಾಡೋಗು. ಗೀತಾ, ನಿನ್ನೆ ರಾತ್ರಿ ಫಸ್ಟ್ ನೈಟ್ ಹೇಗಾಯ್ತು? ಏನೇ ಅದು ಸೌಂಡು?